ಇನ್ನು ಉಡುಪಿಯ ಅಮಾವಾಸ್ಯೆ ಬಯಲು ವ್ಯಾಪ್ತಿಯಲ್ಲಿ ಸುಂಟರ್ ಗಾಳಿ ಎದ್ದಿದೆ. ಭಾರೀ ಸುಂಟರ್ ಗಾಳಿಯಿಂದಾಗಿ ರಟ್ಟಾಡಿ ಗ್ರಾಮದ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಒಣಾರ್ಭಟದ ನಡುವೆ ಈಗ ಸುಂಟರ್ ಗಾಳಿಯ ಸಮಸ್ಯೆ. ಭಾರೀ ಸುಂಟರ್ ಗಾಳಿಗೆ ರಟ್ಟಾಡಿ ಗ್ರಾಮದ ಜನ ಕಂಗಾಲಾಗಿದ್ದಾರೆ. ಅಪಾರ ಪ್ರಮಾಣದ ಮರ ಮತ್ತು ಮನೆಗಳಿಗೆ ಹಾನಿಯಾಗಿದೆ. ಅಲ್ಲಲ್ಲಿ ಮರಗಳು ಬಿದ್ದಿವೆ. ಮನೆಗಳ ಮೇಲ್ಛಾವಣಿಯು ಕೂಡ ಕುಸಿದಿದೆ. ಮೊದಲ ಬಾರಿಗೆ ಇಂತಹ ಅನುಭವಕ್ಕೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಅಮಾವಾಸ್ಯೆ ಬಯಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಟ್ಟಾಡಿ ಗ್ರಾಮ. ಸೊ ಇಲ್ಲಿ ಈ ಥರದ ಒಂದು ಅವಾಂತರ ಸೃಷ್ಟಿಯಾಗಿದೆ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಅಮಾವಾಸ್ಯೆ ಬಯಲು ಇಲ್ಲಿ ಭಾರೀ ಬಿರುಗಾಳಿಯಿಂದಾಗಿ ಸಂಭವಿಸಿರುವಂತಹ ಒಂದಷ್ಟು ಅನಾಹುತ ನೋಡಿ. ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮರಗಳೆಲ್ಲವೂ ಕೂಡ ಮುರಿದು ಬಿದ್ದಿರುವಂಥದ್ದು, ಹಾಗೆ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಉಡುಪಿಯ ರಟ್ಟಾಡಿಯಲ್ಲಿ ಆಗಿರುವಂಥದ್ದು. ಭಾರೀ ಬಿರುಗಾಳಿ ಎದ್ದಿದ್ರಿಂದಾಗಿ ಮೊದಲ ಬಾರಿ ಈ ಥರದ ಅನುಭವ ಆಗ್ತಿದೆ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಕೂಡ ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ರು. ಸೊ ಅದನ್ನು ನೋಡಿ ಸಹಜವಾಗಿ ಬೆಚ್ಚಿ ಬಿದ್ದಿದ್ದಾರೆ. ನಾವು ಪ್ರತಿನಿಧಿ ಪ್ರಜ್ವಲ್ ಅಮೀನ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ನಾವೀಗ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅಮಾವಾಸ್ಯೆ ಬಯಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಟ್ಟಾಡಿ ಅನ್ನುವ ಪ್ರದೇಶದಲ್ಲಿದ್ದೇವೆ. ನಾವು ಗಮನಿಸಬಹುದು, ಈ ಒಂದು ಪ್ರದೇಶದಲ್ಲಿ ಸುರಿದಂತಹ ಗಾಳಿ ಮಳೆಗೆ ಸಾಕಷ್ಟು ಮರಗಳು ಧರೆಗುರುಳಿರುವಂತಹ ಚಿತ್ರಣವನ್ನ ನಾವು ಗಮನಿಸ್ತಾ ಹೋಗ್ಬೋದು. ಇದು ರಟ್ಟಾಡಿ ಎನ್ನುವ ಪ್ರದೇಶದಲ್ಲಿ ಈ ಒಂದು ಗಾಳಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಸುಮಾರು 5,000ಕ್ಕೂ ಅಧಿಕ ಅಡಿಕೆ ಮರಗಳು ಮತ್ತು ರಬ್ಬರ್ ಮರಗಳು ಧರೆಗುರುಳಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ತಹಶೀಲ್ದಾರ್ ಆಗಿರ್ಬೋದು, ಗ್ರಾಮ ಪಂಚಾಯತಿಯ PDO ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯತ್ನ ಸದಸ್ಯರು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ರಟ್ಟಾಡಿಯ ಈ ಒಂದು ಪ್ರದೇಶ ಮಾತ್ರವಲ್ಲ, ಎಲ್ಲ ಪ್ರದೇಶಗಳಲ್ಲಿ ಇದೇ ರೀತಿಯ ಸಮಸ್ಯೆ ಉಂಟಾಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಗಾಳಿ ಸಹಿತ ಧಾರಾಕಾರವಾಗಿ ಸುರಿದಂತ ಮಳೆಯಿಂದಾಗಿ ಈ ರೀತಿಯ ಸಮಸ್ಯೆ ಉಂಟಾಗಿರುವಂತದ್ದು. ಇದರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇಲ್ಲಿಯ ಸ್ಥಳೀಯರಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗುವ. ಮತ್ತು ನಮ್ಮ ಜೊತೆ ಇಲ್ಲಿಗೆ ಅಮಾವಾಸ್ಯೆ ಬಯಲಿನ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ, ಅದೇ ರೀತಿ PDO ಕೂಡ ಸ್ಥಳದಲ್ಲಿದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತಾ ಹೋಗುವ. ಸರ್, ಈ ಒಂದು ಸಮಸ್ಯೆ ಏನಾಯ್ತು? ಬೆಳಿಗ್ಗೆ ಭಯಂಕರವಾದಂಥ ಸುಂಟರ ಗಾಳಿ ಬೀಸಿ ನಮ್ಮ ಮನೆಯ ಹಿಂದೆ ಮುಂದೆ ಸುತ್ತಲೂ ಮುತ್ತ ಇರುವಂತಹ ಗೇರು ಮರ, ಅಡಿಕೆ ಮರ, ತೆಂಗಿನ ಮರ, ಹಲಸಿನ ಮರ, ಹೆಬ್ಬೆಲ್ಸಿನ ಮರ, ಭಾರಿ ಸಾವಿರಾರು ಮರಗಳು, ಸುಮಾರು ಅಡಿಕೆ ಮರ ಸುಮಾರು 1,500ದಿಂದ 7,000, ಸುಮಾರು ಕೆಲವೊಂದು ಇದು ತೆಂಗಿನ ಮರಗಳು ಸುಮಾರು 50, ಸುಮಾರು ಗೇರು ಮರಗಳು ಸುಮಾರು 100, ಸುಮಾರು ಬೇರೆ ಇನ್ನಿತರ ಹಲವಾರು ಮರಗಳು ಧರೆಗೆ ಉರುಳಿ ಇಡೀ ನಮ್ಮ ಪ್ಲಾಟವೇ ನಾಶವಾಗಿ ಸಂಪೂರ್ಣ ನಾಶವಾಗಿದೆ. ಈ ರೀತಿಯಾಗಿ ನಮ್ಮ ಜೊತೆ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಇದ್ದಾರೆ, ಅವರನ್ನ ಮಾತನಾಡಿಸುವ. ಸರ್, ಏನು ಸಮಸ್ಯೆ, ಏನಾಯಿತು, ಎಷ್ಟು ನಷ್ಟ ಆಗಿದೆ ಅಂತ ನೀವು? ಸರ್, ನಮಗೆ ಇವತ್ತು ಬೆಳಗಿನ ಜಾವ 7:15 ಬಂದಂಥ ಈ ಸುಂಟರ ಗಾಳಿಯಿಂದ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ತುಂಬ ಹಾನಿಯಾಗಿದೆ. ಏಕೆಂತ ಹೇಳಿದರೆ ನಮ್ಮ ಹಿರಿಯರಿಗೂ ಸಹ ತಿಳಿದ ಪ್ರಕಾರ ಈ ಥರ ಗಾಳಿ ಬಂದು ನಮಗೆ ಗೊತ್ತಿಲ್ಲ. ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನನ್ನ ವಾರ್ಡಿನಲ್ಲಿಯೂ ಸುಮಾರು ಒಂದು 25ರಿಂದ 30 ಮನೆಗಳಿಗೆ ತುಂಬ ಹಾನಿಯಾಗಿದೆ. ಅದರಲ್ಲಿ 1-2 ಮನೆಗಳು ಸಂಪೂರ್ಣ ನಾಶವಾಗಿದೆ. ಸರ್ಕಾರವು ಇದಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು. ಸರ್ಕಾರ ಈಗ ಕೊಡ್ತಿರ್ತಕ್ಕಂಥ ಪರಿಹಾರ ತುಂಬ ಕಷ್ಟವಾಗ್ತದೆ. ಯಾಕಂತ ಹೇಳಿದ್ರೆ ರೈತರು ಸಹ ಇಲ್ಲಿ ನಾವು ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ ರೈತರು. ನಮಗೆ ಅಡಿಕೆ ಇಲ್ಲಿನ ಜೀವಾಳ, ಅಡಿಕೆ ಮರಗಳು ಸಂಪೂರ್ಣ ನಾಶವಾಗಿದೆ. ಇಲ್ಲಿ ನಾವು ಇದ್ದಿರುವಂಥ ಸ್ಥಳ ಬಾಲ್ಕನ್ ಶೆಟ್ಟಿ ಅಂತ, ಅವರದ್ದು ಸಾಧಾರಣ ರಬ್ಬರು ಅಡಿಕೆ ನೀವೇ ನೋಡಿದ್ರಿ, ತುಂಬ ಅಂದರೆ ತುಂಬ ಹಾನಿಯಾಗಿದೆ. ಸರ್ಕಾರ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಟ್ಟು ರೈತರಿಗೆ ನೆರವಾಗಬೇಕಂತ ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಅಮಾವಾಸ್ಯೆ ಬಯಲು ಗ್ರಾಮ ಪಂಚಾಯತಿನ PDO ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತನಾಡಿಸುವ. ಸರ್, ಈಗ ಸಾಕಷ್ಟು ನಷ್ಟ ಆಗಿರುವಂಥದ್ದು, ಎಲ್ಲಿಯೆಲ್ಲ ಭೇಟಿ ಕೊಟ್ಟಿದ್ದೀರಿ, ಎಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿರುವಂಥದ್ದು? ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಈ ರಟ್ಟಾಡಿ ಗ್ರಾಮದಲ್ಲಿ ಸುಮಾರು 40 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ, ಒಂದು ಸಂಪೂರ್ಣ ಹಾನಿಯಾಗಿದೆ. ಮತ್ತು ಸುಮಾರು 5,000ಕ್ಕಿಂತ ಹೆಚ್ಚು ಅಡಿಕೆ ಮರ ನಾಶ ಆಗಿದೆ. ಹಾಗೂ ತೆಂಗಿನ ಮರ 100ರಿಂದ 200 ತೆಂಗಿನ ಮರ ನಷ್ಟ ಆಗಿರೋ ವರದಿ ಬರ್ತಾ ಇದೆ. ಹಾಗೂ ಅಮಾವಾಸ್ಯೆ ಬಯಲಿನ ಜಡ್ಡಿಂಗ್ ಗದ್ದೆ ಅಂತ ಅಲ್ಲಿ ಒಂದು 20ರಿಂದ 25 ಇದು ಅಡಿಕೆ ಮರ ನಾಶ ಆಗಿದೆ. ಇನ್ನು ಮಚ್ಚಟ್ ಗ್ರಾಮದಲ್ಲಿ ಒಂದು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ಮಳೆಯಿಂದ. ಸರ್, ಈಗ ಇಷ್ಟೆಲ್ಲ ನಷ್ಟ ಆಗಿದೆ, ಅವರಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ತೀರಾ ಅಂತ? ಬೆಳಗ್ಗೆಯಿಂದ ತಹಸೀಲ್ದಾರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ಎಲ್ಲ ಸ್ಪಾಟ್ ಮಾಜರ್ ಮಾಡಿದ್ದಾರೆ. ಅದನ್ನು 15 ದಿನದಲ್ಲಿ ಪರಿಹಾರ ಕೊಡ್ತೀವಿ ಅಂತ ಸೂಚಿಸಿದ್ದಾರೆ. ಸರ್, ಇದಿಷ್ಟು ಇಲ್ಲಿಯ PDO ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. ಇನ್ನು ಕುಂದಾಪುರ ಕಮಲಶಿಲೆ ದೇಗುಲಕ್ಕೆ ನೀರು ನುಗ್ಗಿದೆ. ಕಮಲಶಿಲೆ ದೇಗುಲದಲ್ಲಿ ನೈಸರ್ಗಿಕವಾದಂತಹ ಒಂದು ಪುಣ್ಯ ಸ್ನಾನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕುಂದಾಪುರದ ಕಮಲಶಿಲೆ ದೇಗುಲಕ್ಕೆ ನುಗ್ಗಿರುವಂತಹ ನೀರು.
ಸೊ ಹಾಗಾಗಿ ಭಕ್ತಾದಿಗಳೆಲ್ಲರೂ ಕೂಡ ಇದೇ ನೀರಿನಲ್ಲಿ ಈಗ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ದೇವಾಲಯದೊಳಗೆ ಬಂದಿರುವಂತಹ ಕುಬ್ಜಾ ನದಿಯ ನೀರಿದು. ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇಗುಲದ ಒಳಗಡೆ ನೀರು ನುಗ್ಗಿದೆ. ಹಾಗೆ ಗರ್ಭಗುಡಿಯಲ್ಲೂ ಕೂಡ ನೀರು ಹೋಗಿ ದೇವಿಯ ಚರಣ ಸ್ಪರ್ಶ ಮಾಡಿದೆ ಕುಬ್ಜಾ ನದಿ ನೀರು. ಗರ್ಭಗುಡಿಗೆ ನೀರು ಬರ್ತಾ ಇದ್ದಂತೆ ಅರ್ಚಕರು ವಿಶೇಷವಾದಂತಹ ಪೂಜೆ ಮಾಡಿದ್ದಾರೆ, ಮಂಗಳಾರತಿಯನ್ನು ಮಾಡಿದ್ದಾರೆ. ಈ ಕುಬ್ಜಾ ನದಿಯ ನೈಸರ್ಗಿಕ ಪುಣ್ಯ ಸ್ನಾನದಿಂದ ಭಕ್ತರು ಕೂಡ ಪುನೀತರಾಗ್ತಿದ್ದಾರೆ.